ಕಾಶ್ಮೀರದ ಪಹಲ್ಗಾಮ್ದಲ್ಲಿ ಉಗ್ರರ ದಾಳಿಯಿಂದ 26 ಜನ ಅಮಾಯಕರು, ಪ್ರವಾಸಿಗರು, ಹಿಂದೂಗಳು ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ. ಇದು ದೇಶದ ಮೇಲೆ ನಡೆದಂಥ ಅತ್ಯಂತ ಕ್ರೂರ ದಾಳಿ. ಅಮಾಯಕರನ್ನ ಕೊಲ್ಲೋದಂದ್ರೆ ಕಾಡು ಪ್ರಾಣಿಗಿಂತಲೂ ಕನಿಷ್ಠ ಇರ್ತಕ್ಕಂಥ ಉಗ್ರಗಾಮಿಗಳ ಚಟುವಟಿಕೆ ಈ ದೇಶದಲ್ಲಿ ಪ್ರಾರಂಭ ಆಗಿರೋದು 1990ರಲ್ಲಿ ಆಗಿದೆ. 1990ರಿಂದ 2014ರವರೆಗೆ ನರೇಂದ್ರ ಮೋದಿಜಿಯವರು ಪ್ರೈಮ್ ಮಿನಿಸ್ಟರ್ ಇರಲಿಲ್ಲ, ಅಮಿತ್ ಶಾ ಅವರು ಗೃಹ ಮಂತ್ರಿ ಇರಲಿಲ್ಲ. ಸುಮಾರು 24 ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತದ ವ್ಯವಸ್ಥೆಯಲ್ಲಿ ದೇಶ ಇತ್ತು. ಕಾಂಗ್ರೆಸ್ ಆಡಳಿತದ ಮೂಲ ಯಾರು? ಕಾಶ್ಮೀರಿ ಪಂಡಿತರು. ಪಂಡಿತ್ ಜವಾಹರ್ಲಾಲ್ ನೆಹರು, ಮೋತಿಲಾಲ್ ನೆಹರು, ಶ್ರೀಮತಿ ಇಂದಿರಾ ಗಾಂಧಿಯವ್ರ ಮಗ ರಾಜೀವ್ ಗಾಂಧಿರವರು. ಅವರು ಕಪಿಮುಷ್ಟಿಯಲ್ಲಿ ದೇಶದ ಕಾಂಗ್ರೆಸ್ ಇತ್ತು, ಆಡಳಿತ ಇತ್ತು. ಅವ್ರ ವಂಶಸ್ಥ ಇವತ್ತು ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿದ್ದಾರೆ. ಅವರ ರಕ್ತದ ಕುಡಿ ಪ್ರಿಯಾಂಕಾ ಗಾಂಧಿ ಲೋಕಸಭೆ ಸದಸ್ಯರಾಗಿದ್ದಾರೆ. ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ಸಿನ ಅಧಿನಾಯಕರಾಗಿದ್ದಾರೆ. ಅವ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ರಾಬರ್ಟ್ ವಾದ್ರಾ ಅಂತಕ್ಕಂಥ ಸೋನಿಯಾ ಗಾಂಧಿಯವರು ಅಳಿಯ ಹಿಂದುತ್ವ ಮತ್ತು BJP ಕಾರಣ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಭಯೋತ್ಪಾದನೆಗೆ ಕಾರಣ ಹಿಂದುತ್ವ ಮತ್ತು BJP ಅಂತ ಹೇಳಿದ. ಇದನ್ನು ನಾನು ಖಂಡಿಸ್ತೀನಿ. ವಾದ್ರಾ ಯಾರು? ವಾದ್ರಾಗೇನು ಮರ್ಯಾದೆ ಇದೆ? ವಾದ್ರಾ ಏನಾದರೂ ಹೆಸರು ಗೊತ್ತಾಗಿದ್ದರೆ ದೇಶದ ಜನಕ್ಕೆ ಸೋನಿಯಾ ಗಾಂಧಿಯವರು ಅಳಿಯ ಕಾಶ್ಮೀರಿ ಪಂಡಿತರ ಮನೆತನದ ಹೆಣ್ಣು ಮಗಳನ್ನು ಮದುವೆ ಮಾಡ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕಾಗಿ ವಾದ್ರಾ ಅಂತ ಗೊತ್ತಾಗಿದೆ. ಇರ್ದಿದ್ರು ವಾದ್ರಾ ಯಾರತ್ತು ಗೊತ್ತಿರ್ತಿರ್ಲಿಲ್ಲ. ಅಂಥ ಒಬ್ಬ ದೇಶದ್ರೋಹಿ ಇವತ್ತು ಹಿಂದುತ್ವದ ಬಗ್ಗೆ BJP ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸಂದರ್ಭ ಅಲ್ಲ ಇದು ಮಾತನಾಡ್ತಕ್ಕಂಥದ್ದು. ದೇಶದ ಜನ 140 ಕೋಟಿ ಜನ ಒಕ್ಕಟ್ಟಾಗಿ ಒಂದಾಗಿ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಭಯೋತ್ಪಾದನೆಯನ್ನು ಖಂಡಿಸಬೇಕಾಗಿದೆ, ಅದನ್ನು ಎದುರಿಸಬೇಕಾಗಿದೆ. ದೇಶದ ಆಡಳಿತಕ್ಕೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದೆ. ಅದನ್ನು ಬಿಟ್ಟು ಹಿಂದುತ್ವದ ಬಗ್ಗೆ ಮತ್ತು BJP ಬಗ್ಗೆ ಅವಹೇಳನಕಾರಿ ಮಾತನಾಡೋದು ಅಷ್ಟೇ ಅಲ್ಲ, ದೇಶದ್ರೋಹಿ ಥರ ಮಾತನಾಡಿದ. ಅದನ್ನು ನಾನು ಖಂಡಿಸೋದು ಅಷ್ಟೇ ಅಲ್ಲ. ನಾನು ಕೇಳಲಿಕ್ಕೆ ಬಯಸ್ತೇನೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ, ನೀವು ದೇಶದ ಪರವಾಗಿ ನಿಲ್ತೀವಿ ಅಂತ ಹೇಳಿದ್ರಿ, ದೇಶ ಒಕ್ಕಟ್ಟಾಗಿರ್ಬೇಕಂತ ಹೇಳಿದ್ರಿ, ಒಳ್ಳೆಯ ಮಾತುಗಳನ್ನ ಆಡಿದ್ರಿ. ಆದರೆ ಈ ವಾದ್ರಾನ್ನ ಕಾಂಗ್ರೆಸ್ದಿಂದ ಉಚ್ಚಾಟನೆ ಮಾಡಬೇಕಲ್ಲ, ನೀವು ದೇಶದ್ರೋಹಿ ಅಂತ ಸಾರಬೇಕಲ್ಲ. ಅದನ್ನು ಯಾಕೆ ನೀವು ಮಾಡ್ತಾಯಿಲ್ಲ? ಮಾಡಬೇಕಲ್ಲ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ರಾಹುಲ್ ಗಾಂಧಿಯವರೇ ನಿಮ್ಮ ಬ್ರದರ್ ಇನ್ ಲಾ ರಾಬರ್ಟ್ ವಾದ್ರಾ ಪ್ರಿಯಾಂಕಾನ ಗಂಡ ಹೇಳಿರ್ತಕ್ಕಂಥದ್ದನ್ನು ಒಪ್ತೀರ ನೀವು? ಹಿಂದುತ್ವ ಕಾರಣ BJP ಕಾರಣ ಅಂತ ಹೇಳಿದ್ರೆ ಒಪ್ತೀರ? ನಾನು ಅವ್ರಿಗೆ ಕೇಳ್ತಕ್ಕಂಥದ್ದು ಇಷ್ಟೇ, 1990ರಲ್ಲಿ ಭಯೋತ್ಪಾದನೆ ಚಟುವಟಿಕೆ ಪ್ರಾರಂಭ ಆಗಿ 44,000 ಜನರನ್ನ ಭಯೋತ್ಪಾದಕರು ಕೊಂದರು. 6.5 ಲಕ್ಷ ಕಾಶ್ಮೀರಿ ಪಂಡಿತರನ್ನ ಚಿತ್ರಹಿಂಸೆ ಕೊಟ್ಟು ಕಾಶ್ಮೀರ ಕಣಿವೆಯಿಂದ ಓಡಿಸಿದರು. ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಇವತ್ತು ನೀವು ಏನಾದರೂ ಮೆರಿತಿದ್ರಿ ದೇಶದಲ್ಲಿ ರಾಹುಲ್ ಗಾಂಧಿಯವರೇ, ಕಾಶ್ಮೀರಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ವಂಶಸ್ಥರ ಕುಡಿ ಅನ್ನೋ ಕಾರಣಕ್ಕಾಗಿ ನೀವು ಇವತ್ತು ಈ ದೇಶದಲ್ಲಿ ಮಹಾರಾಜರ ಥರ ಮೆರಿತಾ ಇದ್ದೀರಿ. ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಕಾಶ್ಮೀರಿ ಪಂಡಿತರ ಸಲುವಾಗಿ ಒಂದು ಧ್ವನಿನೂ ಎತ್ತಲಕ್ಕಾಗಲಿಲ್ಲ.
ಕಾಶ್ಮೀರ ಕಣಿವೆಯಲ್ಲಿರ್ತಕ್ಕಂಥ 44,000 ಜನರನ್ನ ಭಯೋತ್ಪಾದಕರು 24 ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿ ಕೊಂದರು. ಅದರ ಬಗ್ಗೆ ನಿಮಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಿಂದುತ್ವದ ಬಗ್ಗೆ ಮಾತಾಡ್ತೀರಿ, ಹಿಂದೂಗಳ ಬಗ್ಗೆ ದ್ವೇಷ ಕಾರ್ತೀರಿ, ಹಿಂದೂಗಳ ಬಗ್ಗೆ ಅವಮಾನಕಾರಿಯಾಗಿ ಮಾತಾಡ್ತಾ ಇದ್ದೀರಿ. ಇದು ನಿಮಗೆ ಶೋಭೆ ತರುವುದಲ್ಲ. ಕಾಂಗ್ರೆಸ್ ಸರ್ವನಾಶಕ್ಕೆ ಇದೇ ಕಾರಣ ಆಗ್ತದಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.